ಪಪ್ಪಾಯ. ಪಪ್ಪಾಯ ಫ್ರೆಶ್ ಆಗಿ ಚೆನ್ನಾಗಿದೆ. ನಿನ್ನೆ ಮನೆ ಹತ್ರ ತಗೊಂಡು ಬಂದಿದ್ರು ಮಾರೋರು. ಕೆಜಿ 30 ರೂಪಾಯಿ ಅಂತೆ. ನಾನು 2 ಕಾಯಿ ತಗೊಂಡೆ. 2 ಕಾಯಿಗೆ 50 ರೂಪಾಯಿ ಕೊಟ್ಬಿಟ್ಟು ತಗೊಂಡೆ. ಚೆನ್ನಾಗಿದೆ, ಜಾಸ್ತಿ ದಿನ ಏನಾಗಿಲ್ಲ, ಕಿತ್ತು ಫ್ರೆಶ್ ಆಗಿ ಇದೆ ಕಾಯಿ. ನಿನ್ನೆ ಸಾಯಂಕಾಲ ಮನೆ ಹತ್ರನೇ ಯಾರೋ ಪಪ್ಪಾಯ ತಗೊಂಡು ಬಂದಿದ್ರು. ಮನೆಗಳ ಹತ್ರ ಮಾರಕ್ಕೆ ಬರ್ತಾರಲ್ಲ ಅವರು. ಚೆನ್ನಾಗಿತ್ತು ಕಾಯಿ. ಮೇ ಬಿ ನಿನ್ನೆ ಬೆಳಗ್ಗೆ ಕಿತ್ತಿದ್ರೇನೋ ಸಾಯಂಕಾಲ ತಗೊಂಡು ಬಂದಿದ್ರು. ಕಾಯಿ ಚೆನ್ನಾಗಿ ಫ್ರೆಶ್ ಆಗಿತ್ತು. ಕೆಜಿ 30 ರೂಪಾಯಿ ಅಂತೇಳ್ಬಿಟ್ಟು ಮಾರ್ತಾಯಿದ್ರು. ನಾನು 2 ಕಾಯಿ ತಗೊಂಡೆ. ಒಂದು ಇನ್ನೂ ಹಣ್ಣಾಗಿಲ್ಲ, ಇದು ಮಾತ್ರ ಸ್ವಲ್ಪ ಕಲರ್ ಬಂದಿತ್ತು. ತಗೊಂಡಾಗ ಇನ್ನೂ ಸ್ವಲ್ಪ ಕಾಯಿ ಆಗಿತ್ತು. ನಾವು ನ್ಯೂಸ್ ಪೇಪರ್ ಯಾವುದಾದ್ರೂ ಪೇಪರಲ್ಲಿ ಸುತ್ತಿಕ್ಬಿಟ್ರೆ ಬೇಗನೆ ಹಣ್ಣಾಗುತ್ತೆ. ನಾನು ನಿನ್ನೆ ಸುತ್ತಿಟ್ಟಿದ್ದೆ. ಇದು ಚೆನ್ನಾಗಿ ಹಣ್ಣಾಗಿದೆ ಇವತ್ತಿಗೆ. ಇನ್ನೊಂದು ನಾಳೆಗೆ ಹಣ್ಣಾಗುತ್ತೆ. ಅದನ್ನು ನಾಳೆ ಕಟ್ ಮಾಡೋಣ ಅಂತ. ಸ್ಕೂಲಿಂದ ಬಂದು ಸಾಯಂಕಾಲ ಏನಾದರೂ ತಿನ್ಬೇಕು ಅನ್ನಿಸ್ತಿರುತ್ತಲ್ವ ಮಕ್ಕಳಿಗೂ ಎಲ್ಲರಿಗೂ. ಅದಕ್ಕೆ ಈಗ ಹಣ್ಣನ್ನು ಕಟ್ ಮಾಡಿ ತಿನ್ನೋಣ ಅಂತೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಪಪ್ಪಾಯ ಒಳಗಡೆ ನೋಡಿ ಬೀಜ, ಕೆಲವುದರಲ್ಲಿ ಫುಲ್ ಬ್ಲ್ಯಾಕ್ ಆಗಿರುತ್ತೆ ಬೀಜಗಳು, ಮತ್ತು ಕೆಲವುದರಲ್ಲಿ ಈ ರೀತಿ ಸಣ್ಣ ಸಣ್ಣಗೆ ವೈಟ್ ಆಗಿರುತ್ತೆ, ಜಾಸ್ತಿ ಬೀಜ ಇರೋದಿಲ್ಲ. ನಾನು ಇದು ಹೆಂಗಿರುತ್ತೆ ಅಂದ್ಕೊಂಡೆ, ಬಟ್ ಚೆನ್ನಾಗಿತ್ತು ಟೇಸ್ಟು. ಪರ್ಫೆಕ್ಟಾಗಿ ಹಣ್ಣು ಆಗಿತ್ತು, ಜಾಸ್ತಿನೂ ಹಣ್ಣಾಗಿರಲಿಲ್ಲ, ಕಾಯಿನೂ ಇರಲಿಲ್ಲ, ಕರೆಕ್ಟ್ ಸ್ಟೇಜಲ್ಲಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಕಟ್ ಮಾಡಿಬಿಟ್ಟು ನಾವು 3 ಜನ ಕೂಡ ತಿಂದ್ವಿ. ತಿಂದಮೇಲೆ ಈಗ ಇದನ್ನು ನಾವೊಂದು ಅರ್ಧ ಕಾಯಿ ತಿಂದ್ವಿ. ಮಿಕ್ಕಿದ್ದು ನೋಡಿ ಕಟ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ನಮ್ಮವರು ಅಂಗಡಿ ಹತ್ರ ಇದ್ದಾರೆ, ಅವ್ರಿಗೆ ತಗೊಂಡೋಗಿ ಚಿನ್ನನ ಕೊಟ್ಬಿಟ್ಟು ಹಾಗೆಯೇ ಹಾಲು ತಗೊಂಡು ಬಾ ಅಂತ ಹೇಳ್ತಾಯಿದ್ದೆ. ಹಾಲು ಬೆಳಗ್ಗೆ ತಂದಿರಲಿಲ್ಲ ಇವತ್ತು, ಹಾಗಾಗಿ ಹಾಲು ಡೈರಿ ಕೂಡ ಅಲ್ಲೇ ನಮ್ಮ ಅಂಗಡಿ ಹತ್ರನೇ ನಿಯರಲ್ಲೇ ಇರೋದು. ಹಾಗಾಗಿ ಹಾಲು ತಗೊಂಡು ಹಾಗೆಯೇ ಅವರ ಅಪ್ಪಗೆ ಪಪ್ಪಾಯ ಕೊಟ್ಬಿಟ್ಟು ಬಾ ಅಂತೇಳ್ಬಿಟ್ಟು ಚಿನ್ನನ ಕಳಿಸೋಣ ಅಂತ ಪಪ್ಪಾಯ ಕಟ್ ಮಾಡಿ ಸ್ವಲ್ಪ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅಂಗಡಿ ಹತ್ರ ಬೇರೆಯವರು ಕೂಡ ಯಾರಾದರೂ ಇರ್ತಾರಲ್ವ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೆ. ಒಬ್ಬರೇ ಆದರೆ ಅವ್ರೇನು ಜಾಸ್ತಿ ತಿನ್ನಲ್ಲ, ಒಂದು ಹೋಳು ತಿಂತಾರೆ ಅಷ್ಟೇ. ಬೇರೆ ಯಾರಾದರೂ ಫ್ರೆಂಡ್ಸ್ ಇರ್ತಾರಲ್ವ ಅಂಗಡಿ ಹತ್ರ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ಕಳಿಸ್ತಾಯಿದ್ದೀನಿ. ಬಾಕ್ಸ್ ತುಂಬ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು. ಚಿನ್ನುಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ, ಅವಳೇ ಜಾಸ್ತಿ ತಿಂತಾಳೆ. ಸಿರಿ ಅಷ್ಟೇನು ತಿನ್ನೋದಿಲ್ಲ. ಈಗ ಅದನ್ನು ಕಟ್ ಮಾಡಿ ಅವಳು ಬಾಕ್ಸ್ಗೆ ಹಾಕ್ಬಿಟ್ಟು ಅವಳನ್ನ ಹಾಲಿಗೆ ಕಳಿಸ್ತಾ ಇದ್ದೀನಿ. ನಂತರ ನಾನೀಗ ಸಾಂಬಾರು ಕೂಡ ಮಾಡಿದ್ದಾಯಿತು. ಸೋರೆಕಾಯಿ ಇತ್ತು, ಸೋರೆಕಾಯಿ ಸಾಂಬಾರು ಮಾಡಿ ಅರ್ಧ ಸಾಂಬಾರು ಮಾಡಿದ್ದೀನಿ, ಅರ್ಧ ಇನ್ನು ಸ್ವೀಟ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ. ಚಿನ್ನು ಬರ್ರಮ್ಮ, ಹೂವು ತಿನ್ನಿರಿ, ಟೈಮ್ ಆಯ್ತು ಬಂದು. ಸೋರೆಕಾಯಿ ಮಸಾಲೆ, ಸೋರೆಕಾಯಿ ಸಾರು ಮಾಡು. ಸೋರೆಕಾಯಿ ಸಾರು ಕೇಳಿದ್ದೀನಿ.
ಕ್ಯಾಬೇಜಾ ಸಾಂಬಾರು ಕಾಯಿ ಬೇಡ ಎಳೆ ಸೋರೆಕಾಯಿ ಚೆನ್ನಾಗಿತ್ತು, ತುಂಬ ದೊಡ್ಡದಾಗೂ ಕೂಡ ಇತ್ತು. ಸಾಂಬಾರಿಗೂ ಜಾಸ್ತಿ ಆಗುತ್ತೆ ಅಂತೇಳ್ಬಿಟ್ಟು ಅರ್ಧ ಸ್ವೀಟ್ ಮಾಡಿ ಇನ್ನರ್ಧ ಸಾಂಬಾರನ್ನು ಮಾಡಿದೆ. ನಾನು ಅರ್ಧ ಕಟ್ ಮಾಡಿಕೊಂಡು ಫಸ್ಟ್ ಸ್ವೀಟ್ ಮಾಡಿಟ್ಟು ನಂತರ ಸಾಂಬಾರನ್ನು ಕೂಡ ಮಾಡಿಬಿಟ್ಟೆ. ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡಿದ್ದೆ. ಊಟ ಕೂಡ ನಮ್ಮದೆಲ್ಲರದು ಆಯಿತು. ಸ್ವೀಟ್ ರೆಸಿಪಿನ ಕೂಡ ನಾನೀಗ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಸೋರೆಕಾಯಿನ ನೋಡಿ ಮೇಲೆ ಹೊಟ್ಟನ್ನು ಈ ರೀತಿ ಪೀಲ್ ಆಫ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಒಟ್ಟನ್ನು ಸೌತೆಕಾಯಿಗೆ ಯಾವ ರೀತಿ ತೆಗಿತೀವಿ ಆ ರೀತಿ ತೆಕ್ಕೋಬೇಕು. ಇದಕ್ಕೆ ಸ್ವಲ್ಪ ಬಲ್ತಿದ್ರೂ ಕೂಡ ಚೆನ್ನಾಗೇ ಇರುತ್ತೆ, ಎಳೆದೇ ಹಾಕಬೇಕಂತ ಏನಿಲ್ಲ. ಜಾಸ್ತಿ ಎಳೆದಾದರೆ ನಾವು ಪೀಲ್ ಆಫ್ ಏನು ಮಾಡೋಂಗಿಲ್ಲ. ಬಲ್ತಿರೋದನ್ನಾದರೆ ಒಂದು ಸ್ವಲ್ಪ ಈ ರೀತಿ ಮೇಲೆ ಹೊಟ್ಟನ್ನು ತೆಗೆದು ಬಿಡಬೇಕು. ನಾನು ಇರಲಿ ಅಂತೇಳ್ಬಿಟ್ಟು ಎಳೆದಾದ್ರೂ ಸ್ವಲ್ಪ ತೆಗೆದಿದ್ದೀನಿ. ಒಳಗಡೆ ಇರುತ್ತಲ್ವ ತಿರುಳು, ಅದನ್ನು ಕೂಡ ತೆಗೆದು ಬಿಡಬೇಕು. ಅದನ್ನು ನಾವೇನು ಬಿಸಾಡೋ ಅವಶ್ಯಕತೆ ಇಲ್ಲ. ಅದನ್ನು ದೋಸೆಗೆ ಹಿಟ್ಟಿಗೆ ನಾವು ಮಿಕ್ಸಿಗೆ ಹಾಕ್ಬಿಟ್ರೆ ದೋಸೆ ಕೂಡ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಮಧ್ಯೆ ಇರೋ ತಿರುಳೆಲ್ಲ ಕೂಡ ತೆಗೆದುಬಿಟ್ಟು ಈಗ ಇದನ್ನು ಚೆನ್ನಾಗಿ ನಾವು ಕ್ಯಾರೆಟ್ ತುರಿತೀವಲ್ಲ ಆ ರೀತಿ ತುರ್ಕೋಬೇಕು. ಇದನ್ನೆಲ್ಲ ಕೂಡ ತುರಿದ್ಬಿಟ್ಟು ನಂತರ ಈಗ ನಾನು ಸ್ವೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಇದರಲ್ಲಿ ಹಲ್ವಾ ಮಾಡ್ತಾಯಿದ್ದೀನಿ. ನಾವು ಪಾಯಸ ಥರ ಕೂಡ ಮಾಡ್ಕೋಬೋದು. ನಾನು ಹಲ್ವಾ ಮಾಡೋಣ ಅಂತೇಳ್ಬಿಟ್ಟು ತುಂಬ ದಿನ ಆಯಿತು ಹಲ್ವಾ ಯಾವುದು ಮಾಡಿರಲಿಲ್ಲ, ಕ್ಯಾರೆಟದು ಯಾವುದು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಈ ಸೋರೆಕಾಯಿ ಎಲ್ಲ ಕೂಡ ಚೆನ್ನಾಗಿ ತುರಿದ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಸೂಡ ತುರ್ಕೊಂಡಾದಮೇಲೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಫಸ್ಟ್ 1-2 ಸ್ಪೂನು ತುಪ್ಪನ ಹಾಕ್ಕೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕಿಬಿಟ್ಟು ಇದರಲ್ಲೇ ಸ್ವೀಟ್ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಕೂಡ ಆಚೆಗೆ ತೆಗೆದುಬಿಟ್ಟು ಈಗ ಅದೇ ಬಾಣಲಿಯಲ್ಲೇ ತುಪ್ಪ ಇರುತ್ತಲ್ವ ಅದರೊಳಗೆ ಇನ್ನೂ ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೊಂಡು ಸೋರೆಕಾಯಿನ ತುರ್ಕೊಂಡಿರೋದೆಲ್ಲ ಕೂಡ ಇದರಲ್ಲಿ ಹಾಕಿಬಿಡಬೇಕು. ಸೋರೆಕಾಯಿ ಆ್ಯಕ್ಚುಲಿ ನಾನು ಬೆಳಿಗ್ಗೆನೇ ತುರಿದ್ಬಿಟ್ಟಿದ್ದೆ. ಬೆಳಿಗ್ಗೆ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ತುರಿದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಸ್ವೀಟ್ ರೆಸಿಪಿನ ನಾನು ಮಾಡಿದ್ದು. ಬೆಳಿಗ್ಗೆ ಅಂದರೆ ಸ್ವಲ್ಪ ಟೈಮ್ ಆಗೋದಿಲ್ಲ ಅಂತ ಸಾಯಂಕಾಲ ಕೂಡ ಟೈಮ್ ಅಡ್ಜಸ್ಟ್ ಆಗಲ್ಲ. ತುರಿದಿಟ್ಬಿಟ್ರೆ ಬೇಗನೂ ಆಗುತ್ತೆ. ತುರಿದಿಟ್ಬಿಟ್ರೆ ಮಾಡಬೇಕು ಅನ್ನೋ ಮೂಡು ಕೂಡ ಬರುತ್ತಲ್ವ. ಇಲ್ಲಾಂದರೆ ಮಾಡೋಣ ಬಿಡು, ಇದ್ದರೆ ಇರಲಿ ಬಿಡು ಅಂತ ಸುಮ್ಮನೆ ಆಗ್ತೀವಿ ಅಂತೇಳ್ಬಿಟ್ಟು ನಾನು ಬೆಳಗ್ಗೆ ತುರಿದ್ಬಿಟ್ಟು ಹೋಗಿದ್ದೆ. ಸಾಯಂಕಾಲ ಬರ್ತಲೇ ಆಚೆಗೆ ಇಟ್ಬಿಟ್ಟು ಅದು ತಣ್ಣಗೆ ಇರುತ್ತಲ್ವ ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಮಾಡ್ಕೋಬೇಕು. ಈಗ ನೋಡಿ ಅದರಲ್ಲಿ ನೀರಿನಂಶ ಇರುತ್ತಲ್ವ ಸೋರೆಕಾಯಲ್ಲಿ, ಅದೆಲ್ಲ ಕೂಡ ಚೆನ್ನಾಗಿ ಹೀರ್ಕೊಂಡ್ಮೇಲೆ ಬಿಸಿಗೆ ಈಗ ಅದರಲ್ಲಿ ಒಂದು ಅರ್ಧ ಬೌಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅಳತೆಯಲ್ಲಾದರೆ ಒಂದು 250 ml ವರೆಗೂ ಇರುತ್ತೆ. ಹಾಗೆಯೇ ಒಂದು 4 ಸ್ಪೂನಷ್ಟು ಹಾಲು ಪೌಡರ್ನ ಕೂಡ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಲು ಪೌಡ್ರನ್ನ ಹಾಕೋದ್ರಿಂದ ಈ ಕೋವಾ ಹಾಕ್ದವಾಗ ಯಾವ ರೀತಿ ಸಣ್ಣ ಸಣ್ಣಗೆ ಉಂಡೆಗಳ ಥರ ಕಾಣಿಸುತ್ತಲ್ವ, ಈ ಬೇಕ್ರಿಯಲ್ಲಿ ನಾವು ಹಲ್ವಾ ತಗೊಂಡ್ರೆ ಕ್ಯಾರೆಟ್ ಹಲ್ವಾ ಅದ್ರ ಮೇಲೆ ವೈಟಾಗಿ ಕಾಣಿಸುತ್ತೆ ನೋಡಿ, ಆ ಟೈಪ್ ಕಾಣಿಸುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಈಗ ಹಾಲೆಲ್ಲ ಕೂಡ ಚೆನ್ನಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಾನಿಲ್ಲೊಂದು 200 ಗ್ರಾಮ್ಸ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ತಲೇ ಸಕ್ಕರೆ ಕೂಡ ನೀರು ಬಿಟ್ಕೊಳ್ಳುತ್ತೆ. ಈಗ ಆ ಸಕ್ಕರೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅದು ಚೆನ್ನಾಗಿ ಹೀರ್ಕೊಬಿಡಬೇಕು. ತೇವಾಂಶ ಅನ್ನೋದು ಇರಬಾರ್ದು, ಅಲ್ಲಿವರೆಗೂ ಇದನ್ನು ಉರಿತಾನೆ ಇರಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ. ಈಗ ಇದರಲ್ಲಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ತುಪ್ಪ ಒಂದು 4-5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊತೀನಿ. ಈಗ ಹುರ್ಕೊಂಡು ಇದು
ಕರೆಕ್ಟಾಗಿ ರೆಡಿ ಆಗಿದೆ. ನಾವು ಹುರಿದಿರೋವಂಥ ದ್ರಾಕ್ಷಿ ಗೋಡಂಬಿನ ಇದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸೋರೆಕಾಯಲ್ಲಿ ಮಾಡಿರೋಂಥ ಹಲ್ವ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಗಿಂತ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ನೀವು ಯಾವತ್ತಾದರೂ ಮಾಡಿದ್ರು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಾಡಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.